ನಾರಾಯಣಾಯ ದೇವಾಯ ನಾರಾಯಣಾಯ ದೇವಾಯ ನಾಮಸ್ಮೃತಿರತಾಯ ಚ ನಾಸಿತಾ ಶೇಷ ಮೋಹಾಯ ನಾಸಿತಾ ಶೇಷ ಮೋಹಾಯ ನಮೋಸ್ತು ಪರಮಾತ್ಮನಿ ನಮೋಸ್ತು ಪರಮಾತ್ಮನಿ. ಆ ಮಹಾಯಜ್ಞದಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿದ ತೃಪ್ತಿ ನಾರದರಿಗಾಯ್ತು. ಆಯ್ತಾ, ನನ್ನ ಕೆಲಸ ಬಂದ ಕೆಲಸ ಆಗೋಯ್ತು ಅಂತ. ದೊಡ್ಡ ಕೆಲಸ, ನಿಜವಾಗಿ ದೊಡ್ಡ ಕೆಲಸವೇ ಮಾಡಿಬಿಟ್ಟು ಹೊಟ್ಟೋದ್ರು. ನಮಗೇನೋ ಹಾಸ್ಯವಾಗಿತ್ತೆ, ಅವರೆಲ್ಲರಿಗೂ ಮಾಡೋರ್ಗೊಂದು ಸಂದೇಹ ತಂದಿಟ್ಬಿಟ್ರು, ಬಂದ್ಬಿಡ್ತಲ್ಲಪ್ಪ ಏನೋ ಸುಮ್ಮನೆ ಇರೋರು ಹಾಯಾಗೇನೋ ಮಾಡ್ಕೊಂಡು ಹೋಗ್ತಾ ಇದ್ದವ್ರಿಗೆ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ, ಯಾರು ದೊಡ್ಡವರು ಅಂತ ತೀರ್ಮಾನ ಮಾಡಿರ್ತೀರಿ ಅಂತ ಕಾಣತ್ತೆ, ಬಂದೇ ಅನ್ಬಿಟ್ಟು ಹೊಟ್ಟೋದ್ರು. ಈಗ ಅವ್ರಿಗೆ ಪೀಕಲಾಟಕ್ಕೆ ಶುರುವಾಗ್ಬಿಡ್ತು. ಹೌದು, ನಾವು 3 ಜನ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು. 3 ಜನದಲ್ಲಿ ಯಾರು ದೊಡ್ಡವರು? ಅವರು ಇವರು, ಇವರು ಅವರು, ಅವರು ಇವರು ಇವರು ಅಂತ ಎರ್ರ ಪರ್ರ ಪರ್ರ ಎರ್ರ ಪರ್ರ ಶುರು ಆಗ್ಬಿಡ್ತಲ್ಲಿ. ಪಿಸಿ 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 ಪಿಸಿ, ಕೆಲವರು ಅವ್ರ ಕಡೆ, ಕೆಲವರು ಇವ್ರ ಕಡೆ, ಕೆಲವರು ಅವ್ರ ಕಡೆ, ಕೆಲವರು ಇವ್ರ ಕಡೆ. ನಮಗನ್ಸುತ್ತೆ ನೆಮ್ಮದಿಯಾಗಿ ಯಜ್ಞ ಮಾಡ್ತಿದ್ದಾಗ ಏನೋ ಒಂದು ಇಟ್ಬಿಟ್ಟು ಹೊಟ್ಟೋದ್ರಲ್ಲ ಅಂತ. ಇಲ್ಲ, ನೆಮ್ಮದಿಯಾಗಿ ಯಜ್ಞ ಅಲ್ಲೇ ಅಲ್ಲೇ ಕತೆಗೆ ತಿರುವು. ಇಟ್ಸ್ ಎ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಅದೇ ಈ ಕತೆಗೆ ನಾರದರಿಟ್ಟಿರ್ತಕ್ಕಂಥ ಚಿಕ್ಕ ಒಂದು ಸಮಸ್ಯೆಯೇ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬಂತು. ಅಷ್ಟೇ ವಿನ ಏನೋ ಒಂದು ಅಡ್ಡಿ ಮಾಡಿಬಿಟ್ಟು ಅವರೆಲ್ಲರಿಗೂ ಕೂಡ ಒಂದು ಸಮಸ್ಯೆ ತಂದಿಟ್ಬಿಟ್ರಲ್ಲ ಅನ್ಸುತ್ತೆ ನಮಗೆ. ಅಲ್ಲವೇ ಅಲ್ಲ, ಆ ಸಮಸ್ಯೆ ಇಡುವುದರಿಂದ ಮುಂದೆ ಏನಾಗತ್ತೆ ನೋಡೋಣ. ಋಷಿಗಳೆಲ್ಲ ಒಂದು ಕಡೆ ಸೇರ್ಕೊಂಡು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ಚರ್ಚೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಶಾಸ್ತ್ರ ಸಮ್ಮತಗಳೆಲ್ಲ ತೆಗೆದ್ರು, ಅವರ ವಿದ್ಯೆಗಳನ್ನೆಲ್ಲ ತೆಗೆದ್ರು, ಸಿಕ್ಕಾಬಟ್ಟೆ ತರ್ಕ ವಿಧಾರ್ಕ ಮಾಡಿದ್ರು, ತರ್ಕವಾದಗಳನ್ನು ನಡೀತು. ಬೇಕಾದಷ್ಟು ತೀರ್ಮಾನ ಆಗಲಿಲ್ಲ. ಬ್ರಹ್ಮ ದೊಡ್ಡವನ, ಇಲ್ಲ ಶಿವ ದೊಡ್ಡವನ, ಇಲ್ಲರಿ ಶಿವನೇ ದೊಡ್ಡವನು ಅಂತ ಕಾಣುತ್ತೆ. ಯಾಕೆಂದ್ರೆ ಶಿವನು ಗಂಗಾಧರನು, ಎಲ್ಲವೂ ಪ್ರಪಂಚವನ್ನು ಲಯ ಮಾಡ್ತಕ್ಕಂಥವನು, ಅದರಿಂದ ಶಿವನೇ ದೊಡ್ಡವನು ಅಂತ ಹೇಳಿದ್ರು. ಒಬ್ಬರು ಹೇಳಿದ್ರು, ಯಾರು ಹೇಳಿದವರು ನಿಮಗೆ? ಈ ಪ್ರಪಂಚವೆಲ್ಲ ಸೃಷ್ಟಿ ಮಾಡಿದವನು, ನಮಗೆ ಯಜ್ಞ ಮಾಡಕ್ಕೆ ಒಂದು ಅನುಗ್ರಹ ಮಾಡಿದವನು, ಸೃಷ್ಟಿ ಮಾಡಿದವನೊಬ್ಬನೇ, ಬ್ರಹ್ಮನೊಬ್ಬನೇ, ಅವನೇ ದೊಡ್ಡವನು ಅಂತ ಕೆಲವರು ಅಂದರು. ಎಲ್ಲರೂ ಚಪ್ಪಾಳೆ ಹೊಡೆದ್ರು, ಹೌದು ಬ್ರಹ್ಮ ದೊಡ್ಡವನು ಅಂತ. ಎನ್ನೋರ ಮೂಲೆಯಲ್ಲಿ ಕೂತಿದ್ದವರೊಬ್ರು ಶುರು ಮಾಡಿದ್ರು, ಇನ್ನೊಬ್ಬರು ಋಷಿಗಳು ದೊಡ್ಡವರು. ಅಲ್ರಿ, ನೀವೇನು ಬುದ್ಧಿ ಇಲ್ವಾ ನಿಮಗೆ? ವಿಷ್ಣುವನ್ನ ಮರೆತು ಬಿಟ್ರಲ್ಲ, ವಿಷ್ಣುವನ್ನ ಎಲ್ಲವನ್ನು ಕಾಪಾಡ್ತಕ್ಕಂಥವನು. ಗೋಲೋಕ ಅಂದ್ರೆ ಗೊತ್ತಲ್ಲ, ಎಲ್ಲಾ ಲೋಕಗಳನ್ನು ದಾಟಿ ಯಾರು ನೋಡದೆ ಇರ್ತಕ್ಕಂಥ ಲೋಕ, ಅಂತಹ ಲೋಕ ಅಧಿಪತಿಯಾಗಿರು, ಸ್ವಾಮಿ ಯಜಮಾನಾಗಿರೋನು, ಸೃಷ್ಟಿ ಮಾಡಿದವನು ಬ್ರಹ್ಮನಾದ್ರೆ, ಲಯ ಮಾಡತಕ್ಕಂಥವನು ಶಿವನಾದ್ರೆ, ಆದರೆ ಅಲ್ಲಿ ಮಧ್ಯದಲ್ಲಿ ಬದುಕಿರ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಊಟ ಕೊಡ್ತಕ್ಕಂಥವನು ವಿಷ್ಣು ಅಲ್ಲವ, ವಿಷ್ಣುವೇ ದೊಡ್ಡವನು ಅಂತ ಒಬ್ಬರಂದರು. ಆದರೂ ಒಬ್ರಿಗೊಬ್ಬರು ತೀರ್ಮಾನ ಮಾಡಿ ಕೊನೆಗೆ ಜುಟ್ಟು ಹಿಡ್ಕೊಂಡು ಹೊಡೆದಾಡಕ್ಕೆ ಶುರು ಮಾಡಿಬಿಟ್ರು. ಕಚಡ ಪಚಡ ಕಿಚಡ ಕಿಚರ ಕಚರ ಪಚರ ಅಂತ ದೊಡ್ಡ ಗಲಾಟೆನೇ ಆಗ್ಬಿಡ್ತು. ಆಗ ಇದ್ದಕ್ಕಿದ್ದಾಗೆ ಇನ್ನು ಯಾರು ಮಾತಾಡದೇ ಇರತಕ್ಕಂಥ ಒಬ್ಬ ಋಷಿ ಇದ್ದ. ಈ ಭೃಗು ಮಹರ್ಷಿಯನ್ನ ಈ ಸಮಸ್ಯೆಯನ್ನ ನೀವೇ ಬಗೆಹರಿಸಬೇಕು. ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಕೂತಿದ್ರು. ಭೃಗು ಮಹರ್ಷಿ ಅವನ್ ಪಾಡ್ಗೆ ಅವನು ಕೂತ್ಕೊಂಡಿದ್ದ, ಯಾವುದಕ್ಕೂ ಬರಲಿಲ್ಲ ಆತ. ಇವರು ಮಾತು ಏನು ಬಿಡಿ ಅನ್ಕೊಂಡು ಕೂತ್ಬಿಟ್ಟಿದ್ದ. ಯಾಕೆಂದ್ರೆ ಮನಸ್ಸಿನಲ್ಲಿ ಅನ್ಕೋತಾ ಇದ್ದಾನೆ, ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅನ್ಕೊಂಡ್ರು, ನನ್ನಂತ ದೊಡ್ಡವನ್ನ ಬಿಟ್ಟುಬಿಟ್ಟು ಅನ್ಕೋತಾ ಇದ್ದಾನೆ ಮನಸ್ಸಿನಲ್ಲಿ. ಶಿವ ದೊಡ್ಡವನು ಅನ್ಕೊಂಡ್ರು, ಒಪ್ಕೊಂಡೆ, ಪಾಪ ಇರ್ಲಿ ಬಿಡಿ. ಬ್ರಹ್ಮ ದೊಡ್ಡವನು ಅನ್ಕೊಂಡ್ರು, ಇರ್ಲಿ ಬಿಡಿ, ಒಂದು ಮಾರು ಹೆಚ್ಚು ಕಮ್ಮಿ ನೋಡ್ಕೋಬೋಣ, ನೋ ಪ್ರಾಬ್ಲಮ್ ಅನ್ಕೊಂಡ್ರು.
ಒಪ್ಪಿಕೊಂಡೆ. ಆದರೆ ಬ್ರಹ್ಮ ದೊಡ್ಡವನಂದ್ರು, ವಿಷ್ಣು ದೊಡ್ಡವನಂದ್ರು, ಸುಮಾರು ಆ ಕಡೆ ಚಪ್ಪಾಳೆ ಸುಮಾರು ಜನ ತಟ್ತಾ ಇದೆ. ಏನು ಆ ಜ್ಞಾನ, ನಾವು ಏನು ಮಾಡೋಕ್ಕಾಗತ್ತೆ? ಇಷ್ಟೊಂದು ವೇದಗಳನ್ನು ಓದ್ಕೊಂಡಿದ್ದಾರೆ, ಇಷ್ಟೊಂದು ನೋಡಿ ಹೇಗೋ ಕೂತ್ಕೊಂಡು ಸುಮ್ಮನೆ ಮೌನವಾಗಿ ಕೂತಿದ್ದಾರೆ. ಮಾತಾಡಬಾರ್ದಲ್ಲ, ಮೌನವಾಗಿ. ದೊಡ್ಡವರಲ್ವೇ ಅವರು ಕೂತಿದ್ದಾರೆ. ಅದಕ್ಕೆ ನನ್ನಂಥವನ್ನ ಬಿಟ್ಟು ಅವರು ಇವು ದೊಡ್ಡವರು, ಇವರು ದೊಡ್ಡವರು ಅಂತ ಅನ್ಕೊಳ್ಳಿ, ಪರವಾಗಿಲ್ಲ, ಅದಕ್ಕೇನಂತೆ. ಆದರೂ ಈ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅಂತ ಕೊನೆಗೆ ನನ್ನನ್ನೇ ಕೇಳಿದ್ರಲ್ಲ, ಆಹಾ ಎಂಥ ಒಂದು, ಈಗಲಾರು ನನ್ನನ್ನ ಗಮನಿಸಿದ್ರಲ್ಲ. ಆದರೂ ನನ್ನ ಒಂದು ತಟಾಕವನ್ನ ತೋರಿಸಬೇಕು ನಾನು ಅಂತ ಹೇಳಿ ಅವರ ಪ್ರಾರ್ಥನೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರು ಭೃಗು ಮಹರ್ಷಿನ. ಯಾಕೆಂದ್ರೆ ಅವರು ವಿಷ್ಣುವಾಗಿ, ಬ್ರಹ್ಮನಾಗಿ, ಶಿವನಾಗಿ ಕೂತುಬಿಟ್ಟಿದ್ರು. ಇಂಥ ಚಿಲ್ಲರೆ ಯಜ್ಞಕ್ಕೆ ಬರೋದಲ್ಲ ಅವರು. ಆದರೂ ಬಂದ್ಬಿಟ್ಟಿದ್ದಾರೆ ನೋಡ್ಬೇಕು ಅಂತ ಅನ್ಬಿಟ್ಟು ಬಂದು ಕೂತ್ಬಿಟ್ಟಿದ್ದಾರೆ. ಅವರು ಚಿಲ್ಲರೆ ಯಜ್ಞದಲ್ಲಿ ಕೂತ್ಬಿಟ್ಟಿದ್ದಾರೆ. ಆದ್ರೆ ಇವ್ರನ್ನ ಯಾರು ಮಾತಾಡ್ಸೋಂಗಿಲ್ಲ, ಏನೋ ಗೊತ್ತಿಲ್ಲ, ಹೆದರಿಕೆ ಎಲ್ಲರಿಗೂ. ದೊಡ್ಡವ್ರಲ್ವಾ, ಎಲ್ಲರಿಗನ ಸ್ವಲ್ಪ ಒಂದ್ ಮಾರು ದೊಡ್ಡವರು, ಅದಕ್ಕೆ ದೊಡ್ಡದಾಗಿ ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಅನ್ಕೊಂಡ್ರಿ, ಬಾಯ್ಬಿಟ್ರಿ ಬಣ್ಗೇಡು ಅಂತ ಸುಮಾರು ಜನ ಮಾತಾಡೋದೇ ಇಲ್ಲ. ಮಾತಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಭಾಷೆ ಏನು ಅಂತ. ಹಾಗೆ ಹಂಗೇನಾರು ಇದ್ದಾರೆ ಏನೋ ಗೊತ್ತಿಲ್ಲ, ಒಟ್ಟಲ್ಲಿದ್ದಾರೆ. ಎಲ್ರು ಬಂದ್ರು. ನಾನು ಅನ್ಕೋತಾ ಇದ್ದೆ ನನ್ನನ್ನೇ ಕೇಳಬೇಕು ಅಂತ. ಕೇಳ್ತಾ ಇದ್ದಾರಾ? ಇವರು ಪ್ರಾರ್ಥನೆಯಿಂದ ಭೃಗು ಮಹರ್ಷಿ ಸಂತೋಷ ಪಟ್ಟ. ಆಹಾ ಒಳ್ಳೇದಾಯ್ತು, ನನ್ನನ್ನೇ ನೀವು ಕೇಳೋದ್ರಿಂದ ತುಂಬಾ ಸಂತೋಷ ಆಯ್ತು. ಯಾರು ಶ್ರೇಷ್ಠರು ಅಂತಕ್ಕಂಥ ಮೊದಲು ನಾನೇ ಸ್ವಯಂ ತಿಳ್ಕೊಂಡ್ಬರ್ತೀನಿ ನಾನು. ನೀವೆಲ್ಲ ಇಷ್ಟೊಂದು 3 ಜನದ ಹೇಳಿದ್ರಲ್ಲ, ಕೊನೆಗೆ ಗೊತ್ತಾಗತ್ತೆ ನಿಮಗೆ ಯಾರು ದೊಡ್ಡವರು ಅಂತ ಅನ್ನೋದು. ತಿಳ್ಕೊಂಡ್ ಬರ್ತೀನಿ ನಾನು. ಆಮೇಲೆ ಬಾಕಿದು ಹೇಳೋಣ. ಅಷ್ಟರಲ್ಲಿ ಮುನಿಗಳೆಲ್ಲ ಭೃಗು ಮಹರ್ಷಿಗೆ ಜಯಕಾರ ಹೇಳ್ತಾರೆ. ಆ ಜಯಕಾರದಿಂದ ಉಬ್ಬಿ ಹೋಗ್ತಾನೆ, ಆನಂದ ಪಡ್ತಾ ಇದ್ದಾನೆ ಭೃಗು. ಓಹೋ ತುಂಬಾ ಸಂತೋಷ. ಜುಟ್ಟನ್ನ ತೆಗೆದು ಇನ್ನೊಂದ್ಸತಿ ಹಿಂಗ್ ಅಂದ್ಬಿಟ್ಟು ಕಟ್ಕೊಂಡ್ರು, ಬಿಗಿಸ್ರು, ಅಂದ್ರು. ಕಮಂಡದಲ್ಲಿ ನೀರಿದೆಯಾ ಇಲ್ವಾ ನೋಡ್ಕೊಂಡ್ರು. ಇದೆ ಅಂತ ತೀರ್ಮಾನ ಮಾಡ್ಕೊಂಡ್ರು. ಎಲ್ಲವೂ ತಮ್ಮ ವಿದ್ಯಾಭರಣ ಭೂಷಣಗಳನ್ನೆಲ್ಲ ಬೇಗ ಆಗಿ, ಅದೇನು ಬೇರೆ ವ್ಯವಹಾರದ ಶೋಕಿ ಅಲ್ಲ, ಅದು ಮಾಮೂಲಾಗಿರುವಂಥದ್ದು. ಅವೆಲ್ಲವೂ ಧರಿಸಿದ್ರು. ಜಯಕಾರದಿಂದ ಉಬ್ಬೋದ್ರು. ಮತ್ತಷ್ಟು ಉಗ್ಬಿಟ್ರು. ಸಿಕ್ಕಾಬಟ್ಟೆ ಗಡ್ಡವನ್ನ ತೆಗೆದು ಒಂದು ಸತಿ ನೀವ್ಕೊಂಡ್ರು. ಹೀಗೆ ಬಾಚಣಿಗೆನಲ್ಲಿ ಬಾಚ್ಕೊಂಡ್ರು. ಒಂದ್ಸತಿ ಅಲಂಕಾರವನ್ನ ಮಾಡಿಕೊಂಡ್ರು. ಇದೇ ಬಾಚಣಿಗೆ. ಹೀಗೆ ಅಲಂಕಾರ ದೊಡ್ಡದು, ಸಿಕ್ಕಾಬಟ್ಟೆ ದೊಡ್ಡದಾಗಿತ್ತು. ಇನ್ನೊಂದು ತುಂಡು ಹಾಗೆ ಬಾಚ್ಕೊಂಡ್ರು. ಎದ್ ನಿಂತರು. ಋಷಿಗಳು ನಿಮ್ಮ ಸಮಸ್ಯೆಗೆ ಬೇಗ ಪರಿಹಾರವನ್ನು ಸಿಗಲಿ, ನಾನು ನಿಮ್ಮನ್ನ ಅನುಗ್ರಹಿಸ್ತಾ ಇದ್ದೀನಿ ಅಂತ ಹೇಳಿದ್ಕೊಳ್ಳಿ. ಈ ಮುನಿಗಳೆಲ್ಲ ಇನ್ನೂ ಜಯಕಾರ ಜಾಸ್ತಿ ಮಾಡಿಬಿಟ್ರು. ಮುನಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಭೃಗು ಮಹರ್ಷಿಗಳು ಈಗಲೇ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಿಬಿಟ್ಟು ನಿರ್ಧಾರ ಮಾಡಿಬಿಟ್ಟು ಬರ್ತೀನಿ. ನಾನ್ಯಾಕೆ ಹೇಳಲಿ ಬಾಯಿನಲ್ಲಿ, 3 ಜನರು ದೊಡ್ಡವರಲ್ಲ ಅನ್ನೋದಕ್ಕೆ ಹೇಳಿಸ್ತೀನಿ ನೋಡಿ ಅನ್ಕೊಂಡಮ್ಮ. ಹೊರಗೆ ಹೇಳಿಲ್ಲ. ಹೊರಗೆ ಹೇಳಿದ್ರೆ ಇನ್ನೊಂದು ದೊಡ್ಡ ಗಲಾಟೆ ಆಗತ್ತೆ ಅಂತ. ನಾನು ನಿರ್ಧಾರ ಮಾಡ್ತೀನಿ ಅಂತ ಅದು ಮಾತ್ರ ಹೊರಗೆ ಹೇಳ್ದ. ಎಷ್ಟೊತ್ತು ನಾನು ಒಂದು ಸೆಕೆಂಡ್ನಲ್ಲಿ ಹೋಗ್ತೀನಿ, ನನಗೆ ಯಾವುದು ಬೇಕಾಗಿಲ್ಲ ನೋಡು ಅಂತ ಹೇಳಿಬಿಟ್ಟು ತನಗೆ ಒಳ್ಳೆ ಕೆಲಸವನ್ನೇ ವಹಿಸಿದ್ದಾರೆ ಅಂತ ಅನ್ಕೊಂಡ ಮನಸ್ಸಿನಲ್ಲಿ. ನೋಡಿದ್ರ ಕೊನೆಗೆ ಗೊತ್ತಾಯ್ತು ನನಗೆ ಎಂತ ಕೆಲಸ ಹೇಳಿದ್ದಾರೆ. ನಾನು ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವನು ಅಂತ ಹೇಳ್ತಕ್ಕಂಥ ತೀರ್ಮಾನ ನಿರ್ಣಯ ಮಾಡ್ತಕ್ಕಂಥ ಕೆಲಸವನ್ನ ನನಗೆ ವಹಿಸಿದ್ದಾರೆ ಅಂತ ಅನ್ಬಿಟ್ಟು ಕೂತು ಕಡೆಯಿಂದಲೇ ಆಕಾಶ ಮಾರ್ಗದಲ್ಲಿ ಮುಂದೆ ನಡೀತಿದ್ದಾರೆ. ಇಲ್ಲಿ ಕೂತಂಗೆ ಇದ್ದಾರೆ ಅವರು. ಆಕಾಶ ಮಾರ್ಗದಲ್ಲಿ ಹೊರಟು ಬಿಟ್ಟಿದ್ದಾರೆ. ಇಲ್ವೇ ಇಲ್ಲ ಅಲ್ಲಿ. ಆಕಾಶ ಮಾರ್ಗದಲ್ಲಿ ಹೋಗ್ತಕ್ಕಂಥ ಅದ್ಭುತವಾದ ಶಕ್ತಿ ಅವರೊಬ್ಬರಿಗಿದೆ. ಹೊರಟುಬಿಟ್ರು. ಅದಕ್ಕೆ ಜಯಕಾರ ಮಾಡ್ತಿದ್ದಾರೆ. ಭೃಗು ಮಹರ್ಷಿಗೆ ಜಯಕಾರ ಮಾಡ್ತಿದ್ದಾರೆ. ನಾರದರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ರು. ಎಲ್ಲ ಏನಪ್ಪ ಬಂದು ಶ್ರಮಕ್ಕೆ ನಾವೇನೋ ಹಂಗೆ ಎಗರಕ್ಕಾಗ್ತಾ ಇತ್ತಾ, ಬಿಡಿ ಇವರು ಎಗರ್ತಾ ಇದ್ದಾರೆ ಬಿಡಿ ಅದ್ಕೊಂಡು ಎಲ್ಲರೂ ಕೂಡ ಜಯಕಾರ ಮಾಡ್ತಿದ್ದಾರೆ. ಭೃಗು ಮಹರ್ಷಿನ ಕಣ್ಣಿಗೆ ಕಾಣುವ ಜಯಕಾರವನ್ನ ಹೇಳ್ತಾನೆ ಇದ್ರು. ಎಲ್ಲಿವರೆಗೂ ಹೋಗ್ತಾ ಇದ್ದಾರೆ ಅಲ್ಲಿವರೆಗೂ ಜಯಕಾರ. ಇತ್ತ ಭೃಗು ಮೊದಲು ಎಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದಾನೆ. ಮೊದಲು ಪ್ರಾರಂಭದಲ್ಲಿ ಸತ್ಯಲೋಕಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೇದು ಅಂದ್ಕೊಂಡ. ಸತ್ಯಲೋಕಕ್ಕೆ ಬ್ರಹ್ಮಲೋಕದ ಕಡೆ ಹೊರಟ. ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕದ ಕಡೆ ಹೊರಟ.
ಆ ಸತ್ಯಲೋಕಾಧಿಪತಿ ಆಗಿರ್ತಕ್ಕಂಥ ಬ್ರಹ್ಮನು ಅವನಿಗೆ 4 ಮುಖಗಳಿವೆ. ಯಾವಾಗಲೂ ಸತ್ಯವನ್ನೇ ಹೇಳ್ತಾ ಇವೆ ಮುಖಗಳು. ಅಸತ್ಯವನ್ನು ಹೇಳ್ತಕ್ಕಂಥದ್ದೇ ಇಲ್ಲ, ಯೋಚನೆನೇ ಮಾಡ್ತಿಲ್ಲ. ಆದ್ರಿಂದ ನನ್ನ ಕೆಲಸ ಸುಲಭವಾಗುತ್ತೆ. ಅವು ಹೇಳಿಬಿಟ್ರೆ ಸತ್ಯ ಹೇಳಲೇಬೇಕಲ್ಲ. ಅವನ ಬಾಯಿಂದ ಸತ್ಯವನ್ನ ಯಾರು ದೊಡ್ಡವರು ಅಂತ ಹೇಳಿಸ್ಕೊಂಡು ಬರ್ತೀನಿ. ನನ್ನೇ ಅಂತ ಕಾಣುತ್ತೆ ಬಿಡು ಅನ್ಕೋತಾ ಇದ್ದಾನೆ ಮನಸ್ಸಲ್ಲಿ. ಸತ್ಯ ಹೇಳಲೇಬೇಕಲ್ಲ ಅನ್ಕೊಂಡ ಕೆಲಸವನ್ನು ಸಾಧಿಸ್ತಕ್ಕಂಥ ಸುಲಭವಾದ ಮಾರ್ಗದಲ್ಲಿ ನಾವು ಯಾವ್ದಾದ್ರು ಹುಡ್ಕೋಬೇಕು ಅಂತ ಹೇಳಿಬಿಟ್ಟು ತನಗೆ ತಾನೇ ಅಂದ್ಕೊಳ್ತಾ ಸತ್ಯಲೋಕದ ಕಡೆ ಹೊರಟ. ಬ್ರಹ್ಮನ ಮಾತಾಡ್ತಾನೆ, 4 ಮುಖಗಳು ಕೂಡ ಮಾತಾಡ್ತಿವೆ, ಸತ್ಯವನ್ನ ಹೇಳ್ತಾ ಇವೆ. ಅಂದ್ರೆ ಯಾವಾಗಲೂ ಓಂಕಾರ ಪ್ರಣವ ಸ್ವರೂಪವನ್ನ ಮಂತ್ರವನ್ನು ಹೇಳುವಂತಹದ್ದು, ಅದಕ್ಕೆ ಸತ್ಯ ಹೇಳುವಂತಹದ್ದು. ಸತ್ಯಲೋಕವನ್ನು ಪ್ರವೇಶ ಮಾಡಿದ ತಕ್ಷಣ ಮೈಮರೆಸುವಂತಹ ಓಂಕಾರ ಬಿಟ್ರೆ ಇನ್ನೇನು ಕೇಳ್ತಾ ಇಲ್ಲ. ಆ ಓಂಕಾರದ ಶಬ್ದ ತರಂಗಗಳು ಹೇಗಿತ್ತಪ್ಪ ಅಂದ್ರೆ, ಎಂಥವರೇ ಆದರೂ ಕೂಡ ಎಲ್ಲವನ್ನ ಮರೆತು ಬಿಟ್ಟು ಮೈ ಮರೆತು ಹಾಗೆ ನಿರ್ಲಿಪ್ತರಾಗಿ ಒಂದೇ ಕಡೆ ಕೂತ್ಕೊಳ್ಳುವ ಹಾಗೆ ನಿಂತ್ಕೊಂಡ ಕೂತಂಗೆ ಇರಬೇಕು ಅನ್ಸುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಓಂಕಾರ ಧ್ಯಾನವನ್ನು ಮಾಡೋಣ ಅಂತ ಹೇಳ್ಬಿಟ್ಟು, ಇದು ನಿಜವಾದಂತಹ ಸತ್ಯ ಲೋಕ. ಅದರಿಂದಲೇ ಇಲ್ಲಿ ನಾನು ಕೂಡ ನನ್ನ ಮೈಯನ್ನ ಮರೀತಾ ಇದ್ದೀನಿ. ಆಹಾ ಬ್ರಹ್ಮ, ಆಹಾ ನಿನಗೆ ಜಯವಾಗಲಿ ಅಂತ ಮನಸ್ಸಲ್ಲಿ ಅನ್ಕೊಂತ ಮೆಲ್ಲಗೆ ಭೃಗು ಮಹರ್ಷಿಗಳು ಹಾಗೆ ಕುಳಿತು ಜಪ ಮಾಡ್ಬೇಕನ್ನಿಸ್ತು ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸತ್ಯಲೋಕ ಪೂರ್ತಿ ಓಂಕಾರಮಯವಾಗಿದ್ದೆ, ಯಾರು ಹೇಳ್ತಾ ಇಲ್ಲ, ಲೋಕವೆಲ್ಲವೂ ಹೇಳ್ತಾ ಇದೆ. ಆದ್ರೆ ತಾನು ಬಂದಿರತಕ್ಕಂತಹ ಕರ್ತವ್ಯ, ತನ್ನ ಕಾರಣ ಏನಿದು ಜ್ಞಾಪಿಸ್ಕೊಡ್ತಾನೆ ಅಂತ ಮರೆತು ಬಿಟ್ಟಿದ್ದ. ಸ್ವಲ್ಪ ಹೊತ್ತು ಮರೀತಕ್ಕಂತಹ ಜಾಗ ಅದು. ನನ್ನ ಕೆಲಸ ನನಗೆ ಹೀಗೆ ಮರೆತು ಬಿಟ್ರೆ ಆಗೋದಿಲ್ಲ ಅಂತೇಳಿ ಒಲ್ಲದ ಮನಸ್ಸಿನಿಂದ ಆ ಕಡೆ ಗಮನ ಹರಿಸಿದ ಮೆಲ್ಲಗೆ. ನಿಜವಾಗಿ ಬೇಕಾಗಿಲ್ಲ, ಯಾವುದೂ ಬೇಕಿಲ್ಲ. ಆ ಓಂಕಾರವನ್ನು ಕೇಳಿದ ಹಾಗೆ ಎಲ್ಲ ಗರ್ವವೂ ಹೋಗಿಬಿಡ್ತು, ಮನಸ್ಸಲ್ಲಿ ಚಂಚಲ ಹೋಗಿಬಿಡ್ತು. ಸತ್ಯಲೋಕದ ಮಹಿಮೆ ಅಂತಹುದಲ್ವಾ. ಎಂಥವನಾದರೂ ಒಂದು ಸಲ ಅಲ್ಲಿ ಕಾಲಿಟ್ರೆ ಸಾಕು, ಮಹಾ ತಪಸ್ವಿ ಆಗಿಬಿಡ್ತಾ ಇದ್ದಾನೆ. ಇನ್ನು ಆ ಭೃಗುವಿನ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ. ಮೊದಲೇ ತಪಸ್ವಿ, ಮಹತ್ತರವಾಗಿರ್ತಕ್ಕಂಥ ಶಕ್ತಿ, ಬಿಟ್ಬಿಡ, ಹೇಳಬೇಕಾಗಿಲ್ಲ. ಆ ವಾತಾವರಣದ ಮಹಿಮೆ ಸತ್ಯಲೋಕ. ಭೃಗು ಮಹರ್ಷಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಆ ಲೋಕದಲ್ಲಿ ಕಾಣುತ್ತಾ ಇರತಕ್ಕಂಥ ವಿಶೇಷತೆಗಳನ್ನ ಗಮನಿಸ್ತಾ ಇದ್ದಾನೆ. ಒಂದು ಕಡೆ ತಪಸ್ವಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಒಂದು ಕಡೆ ಆ ತಪಸ್ವಿಗಳು ಯಾವ ಯುಗಗಳಿಂದ ಇದ್ದಾರೋ, ಸೃಷ್ಟಿ ಆದಿಯಿಂದ ಕೂಡಿದ್ದಾರೆ. ಇನ್ನೊಂದು ಕಡೆ ಉಳಿದವರು ವೇದ ಪಾರಾಯಣ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ವೇದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನ 4 ಮುಖಗಳು ಪ್ರಸನ್ನವಾಗಿರ್ತವು. 4 ಮುಖಗಳು ಮಾತ್ರ. ಅವು 4 ವೇದಗಳನ್ನು ಪಾರಾಯಣ ಮಾಡ್ತಾ ಇತ್ತು. 4 ಮುಖದಲ್ಲಿ 4 ವೇದಗಳನ್ನ ಪಾರಾಯಣ ಮಾಡ್ತಿದೆ. ಪಕ್ಕದಲ್ಲಿ ಕೂತಿರ್ತಕ್ಕಂಥ ವಿದ್ಯಾಮಾತೆ ಸಂಗೀತ ಸಾಧನೆ ಮಾಡ್ತಿದ್ದಾಳೆ. ಅವಳ ದಿವ್ಯನಾದ ಎಲ್ಲರನ್ನ ಮೈಮರೆಸುವಂತೆ ಇತ್ತು. ವಾಣಿ, ಆ ವಾಣಿ, ಆ ವೀಣೆ ಅಂದ್ರೆ ಬ್ರಹ್ಮಲೋಕದೆಲ್ಲ ಸಮಸ್ತ ಲೋಕಗಳ ಒಂದು ಬೆನ್ಮೂಳೆಯನ್ನ ನಡೆಸ್ತಾ ಇದ್ದಾಳೆ ಆ ಜಗನ್ಮಾತೆ.
ಅಂದರೆ ಮೂಲಾಧಾರದಿಂದ ಸಹಸ್ರಾರದವರೆಗೂ ಕೂಡ ನಾಡಿಯನ್ನ ಮೀಟಿ ಮೀಟಿ ಆ ಲೋಕಗಳ ಎಲ್ಲಾ ಲೋಕಗಳನ್ನ ತಂತಿಗಳಾಗಲಿ ಆ ಮೆಟ್ಲುಗಳಾಗಲಿ ಇವೆಲ್ಲವೂ ಕೂಡ ಬೆನ್ಮೂಳೆ ಅಂತ ಹೇಳ್ತೀವಲ್ಲ, ಹಾಗೆ ಎಲ್ಲಾ ಲೋಕಗಳಿಂದ ಸೇರಿರ್ತಕ್ಕಂಥ ವೀಣೆ ಅದು. ಮನುಷ್ಯನ ಆಕಾರವಾಗಿರುವಂತಹದ್ದು, ಮೇಲೆ ಬುರುಡೆ ನೋಡಿ, ಹಾಗೆ ನೋಡಕ್ ಹೋದ್ರೆ ಹಿಂದೆ ಹಿಂದೆ ಬೆನ್ಮೂಳೆ, ಮೂಲಾಧಾರದಿಂದ ಸಹಸ್ರದವರೆಗೂ. ಹಾಗೆ ವೀಣೆಯನ್ನ ಕೇಳ್ತಾ 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 ಇದ್ರೆ ಎಲ್ಲವನ್ನ ಮರಿತಾ ಇದ್ದಾನೆ. ಈ ಸಂದರ್ಭದಲ್ಲಿ ಭೃಗು ಮಹರ್ಷಿ ಮೆಲ್ಲಿಗೆ ಒಂದೊಂದೇ ಹೆಜ್ಜೆಯನ್ನು ಇಡ್ತಿದ್ದಾನೆ. ಹೆಜ್ಜೆ ಹಾಕ್ತಾ ಹಾಕ್ತಾ ಮೆಲ್ಲಿಗೆ ಹೋಗ್ತಾನೆ. ಮೆಲ್ಲಿಗೆ ನಿಧಾನವಾಗಿ ಬ್ರಹ್ಮನ ಕಮಲಾಸನದ ಹತ್ರ ಹೋಗ್ತಿದ್ದಾನೆ. ಓಂ ಚತುರ್ಮುಖಾಯ ಓಂ ಚತುರ್ಮುಖಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಅಂತ ಆ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡ್ತಿದ್ದಾನೆ. ಬ್ರಹ್ಮಣೇ ಚಾದಿ ದೇವಾಯ ಬ್ರಹ್ಮಣೇ ಚಾದಿ ದೇವಾಯ ನಮಸ್ಕೃತ್ಯ ಸಮಾಧಿನಾ ನಮಸ್ಕೃತ್ಯ ಸಮಾಧಿನಾ ಋಕ್ ಸಾಮಾನಿ ಉದ್ಗಿರಂ ವಾಕ್ತ್ರೈಃ ಯಃ ಪುನಾತಿ ಜಗತ್ರಯಂ ಯಃ ಪುನಾತಿ ಜಗತ್ರಯಂ. ಎಷ್ಟೇ ಪ್ರಾರ್ಥನೆ ಮಾಡಿದರೂ ಬ್ರಹ್ಮನಲ್ಲಿ ಯಾವ ಸ್ಪಂದನೆಯೂ ಕಾಣಲಿಲ್ಲ. ಬ್ರಹ್ಮ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ, ಸ್ಪಂದನೆ ಮಾಡಲೇ ಇಲ್ಲ. ಪ್ರಾರ್ಥನೆ ಮಾಡ್ತಿದ್ದಾನೆ, ಏನ್ ಮಾಡುದು ನೋಡ್ತಾನೆ ಇಲ್ಲ. ಇನ್ನೊಂದ್ಸಲ ಗಟ್ಟಿಯಾಗಿ ಕಿರ್ತಾ ಪ್ರಾರ್ಥನೆ ಮಾಡ್ತಿದ್ದಾನೆ. ಇನ್ನೊಂದ್ಸತಿ ಕೂಡ ಬ್ರಹ್ಮಣೇ ಚಾದಿದೇವಾಯ. ಪ್ರಾರ್ಥನೆ ಹೆಂಗ ಮಾಡೋದು? ಕೋಪಿಸ್ಕೊಂಡು ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಅಲ್ವೇ ನಾವು ಮಾಡಬೇಕಾದ್ದು. ನಾರಾಯಣ ನಾರಾಯಣ ಕೈಗಳನ್ನ ಒಡ್ಡಿ ನೀನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಅದು ಬಿಟ್ಬಿಡು ನಾರಾಯಣ ಹಿಂಗ ಹುಚ್ಚಾಸ್ಪತ್ರೆಯಲ್ಲಿ ಕೂರ್ಸ್ಕೊಂಡಂಗೆ. ಅವನು ನಾರಾಯಣ ಬರ್ತಾನೆಯೇ? ನಾರಾಯಣ ಪಕ್ಕದಲ್ಲಿ ರಾಕ್ಷಸ ಬರ್ತಾನೆ, ಓಡಿ ಬರ್ತಾನಷ್ಟೆ. ಅವನ ಹೆಸರು ನಾರಾಯಣನೇ. ಅದಕ್ಕೆ ಆದರೂ ಏನೂ ಪ್ರಯೋಜನ ಆಗಲಿಲ್ಲ. ಪರಮಾತ್ಮನನ್ನ ಗುದ್ದು ಬಿಟ್ಟ ಕೇಳೋದು, ನನಗೆ ವರವನ್ನ ಕೊಡು, ವರವನ್ನ ಕೊಡು, ವರವನ್ನ ಕೊಡಕ್ಕೆ ಬಂದಿರೋದೇನು? ರಾಕ್ಷಸ ಭಕ್ತಿ ಅಂತಾರೆ. ಸಾತ್ವಿಕ ಭಕ್ತಿಯನ್ನ ಕಲಿಬೇಕು ನಾವು. 10,000 ಕೊಟ್ಟು ತಂದಿದ್ದೀನಿ, ಈ ಹಸುಗೆ ಹಾಲು ಕೊಡ್ಬೇಕು ಅಂತ ಬುದ್ಧಿ ಇಲ್ಲ ಅಂತ ಹೇಳಿ ಚೆನ್ನಾಗಿ ಹೊಡೆದ್ರೆ ಅಲ್ಲ, ಅದಕ್ಕೆ ಮೇವೇ ಇಟ್ಟಿಲ್ಲ, ಗಂಜಿಳ ಕೂಡ ಇಕ್ಕಿಲ್ಲ, ಅದಕ್ಕೆ ತಪ್ಪೆ ಕೂಡ ಹಾಕಕ್ಕಾಗಲ್ಲ ಅಂತ. ಅದರಲ್ಲಿ 10,000 ಕೊಟ್ಟಿಲ್ವಾ? ಹಾಲು ಕೊಡ್ತೀಯೇ ಇಲ್ವಾ? ದೊಣ್ಣೆ ತಗೊಂಡು ಹೊಡೆದ್ರೆ ಏನು ಮಾಡೀತ ಪಾಪ ಅದು. ಹಾಗಿದೆ ನಮ್ಮ ಕತೆ. ನಾವು ಸರಿಯಾದ ಕೃಷಿ, ಸರಿಯಾದ ಏಕಾಗ್ರತೆ ಇಂದ ಮಾಡಿ ಸಮರ್ಪಣೆ ಮಾಡುವತಕ್ಕಂಥದ್ದು. ಇವನಿಗೆ ಕೋಪ ಬಂದ್ಬಿಡದೆ, ಅದಕ್ಕನ್ನು ಮುಂಚೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ದ, ಇದ್ದಕ್ಕಿದ್ದ ಕೋಪ ಬಂದ್ಬಿಡ್ತು. ಯಾಕೆಂದ್ರೆ ಇವನು ನೋಡಿಲ್ಲ ಅಂತ ಅನ್ಬಿಟ್ಟು. ಬ್ರಹ್ಮನ ಚತುರ್ಮುಖಗಳು ಮೊದಲಿದ್ದ ಅದೇ ಪ್ರಸನ್ನತೆಯಿಂದ 4 ವೇದಗಳನ್ನ ಪಾರಾಯಣ ಮಾಡ್ತಾಲೇ ಇದ್ದೇವೆ. ಇವನು ಎಗರುಕೊಂಡ, ಕಿರ್ಚಿಕೊಂಡ, ಕೂಗಾಡಿಕೊಂಡ, ಮನಸ್ಸಿನಿಂದ ಪ್ರಾರ್ಥನೆ ಮಾಡದೆ, ಶಬ್ದದಿಂದ ಮಾಡ್ದ, ಅಲ್ಲಿ ವಾತಾವರಣ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟ. ಬ್ರಹ್ಮ ಮಾತ್ರ 4 ಮುಖಗಳಿಂದ 4 ವೇದಗಳನ್ನು ಹೇಳ್ತಾ ನಗತಾ ಇದ್ದಾರೆ. ಸರಸ್ವತಿ ದೇವಿ ಕಡೆ ನೋಡ್ದ. ಅವಳ ಸಂಗೀತ ಸಾಧನೆ ಉತ್ತುಂಗ ಸ್ಥಿತಿ ತಲುಪಿತ್ತು. ತಾರಸ್ಥಾಯಿಯಲ್ಲಿ ಗಮಕ ನಡೀತಾ ಇದೆ. ಗಮಕ ಸಾಧನೆ, ಆರೋಹಣ ಅವರೋಹಣಗಳು ಕ್ರಮವಾಗಿ ವೇಗವಾಗಿ ಸಾಗ್ತಾ ಇದೆ. ಭೃಗು ಮಹರ್ಷಿ ಮತ್ತೆ ಬ್ರಹ್ಮನ ಕಡೆ ನೋಡ್ತಾನೆ. ತಾನ ಪಲ್ಲವಿ ರಾಗ ಹೋಗ್ತಾ ಇದೆ. ತಾನ ಪಲ್ಲವಿ ರಾಗ ಹೋಗ್ತಿದೆ.
ನೋಡ್ದ ಒಂದ್ಸತಿ ಸರಸ್ವತಿ ಕಡೆ ನೋಡ್ತಾನೆ. ಮೈ ಮರೆತು ಬಿಟ್ಟಿದ್ದಾಳೆ ಸರಸ್ವತಿ ದೇವಿ. ಪ್ರಜ್ಞೆನೇ ಇಲ್ಲ, ಯಾರು ಬಂದಿದ್ದಾರೆ ಅಂತಲೂ ಕೂಡ ಇಲ್ಲ. ಬ್ರಹ್ಮನ ಕಡೆ ನೋಡ್ತಾನೆ, ಏನಾದ್ರೂ ಆಗ್ತಾ ಇದೆಯಾ ಅಂತ. ಇಲ್ಲ, ಅವನ ಮುಖದ ಪ್ರಸನ್ನತೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರಲಿಲ್ಲ. ಬ್ರಹ್ಮನ ಕಣ್ಣುಗಳು ಮಾತ್ರ ಭೃಗು ಮಹರ್ಷಿಯನ್ನ ನೋಡ್ತಾ ಇತ್ತು. ನೋಡ್ತಾ ಇದೆ, ಅಲ್ಲ ಏನ್ ನಡೀತೆ ಅಂತ ನೋಡ್ತಾ ಇದ್ದೆ, ಆದ್ರೆ ಏನನ್ನೂ ಹೇಳ್ತಾ ಇಲ್ಲ. ಯಾವ ಬಾಡಿ ಲ್ಯಾಂಗ್ವೇಜು ಇಲ್ಲ ಬ್ರಹ್ಮನಿಗೆ. ಇವನು ಹೊರ್ಕೋತಾ ಇದ್ದಾನೆ, ಕಿರ್ಚ್ಕೋತಾ ಇದ್ದಾನೆ, ಸುಮ್ಮನೆ ಹೀಗೇ ನೋಡ್ತಿದ್ದಾನೆ. ಈ ಸೋಜಿಗ ದೃಶ್ಯವನ್ನ ನೋಡಿ ಭೃಗು ಮಹರ್ಷಿಗೆ ತಿಳ್ಕೊಳ್ಳೋದಕ್ಕಾಗಲಿಲ್ಲ, ತಡ್ಕೊಳ್ಳೋಕ್ಕಾಗಲಿಲ್ಲ. ಏನು ಈ ಬ್ರಹ್ಮ ಕಣ್ಣು ಬಿಟ್ಕೊಂಡೇ ಕೂತಿದ್ದಾನೆ, ಮೇಲಾಗಿ ನನ್ನನ್ನೇ ನೋಡ್ತಾ ಇದ್ದಾನೆ, ನನ್ನ ಪರದಾಟ ನೋಡ್ತಿದ್ದಾನೆ, ನನ್ನ ಕೋಪ ನೋಡ್ತಿದ್ದಾನೆ, ನಾನು ತಾಪತ್ರಯ ಪಡೋದು ನೋಡ್ತಿದ್ದಾನೆ. ಆದ್ರೂ ಒಂದು ಮಾತು ಕೂಡ ಆಡ್ತಾ ಇಲ್ಲ, ಕತ್ತಾಡಿಸ್ತಿಲ್ಲ, ಕಣ್ಣು ಆಡಿಸ್ತಿಲ್ಲ, ನನ್ನ ಕಡೆ ನೋಡ್ತಾ ಇಲ್ಲ, ಮುಖ ನೋಡಿದ್ರು ಕೂಡ ಮಾತಾಡು ಅಂತೇಳಿ ಕೂತ್ಕೋ ಅಂತಲೂ ಹೇಳ್ತಾ ಇಲ್ಲ. ಹಾಗೆ ಕೂತ್ಕೊಂಡಿದ್ದಾನಲ್ಲ ಅವನು, ಒಂದ್ ಸ್ವಲ್ಪ ಕದಲ್ತಾನೂ ಇಲ್ಲ. ಅಯ್ಯೋ, ಇದಕ್ಕನ್ನ ನಂಗೆ ಅವಮಾನ ಬೇಕೇ? ಈಗೋ ಅಹಂಕಾರದ ಅವಮಾನ ಅದು. ಹೊಟ್ಟೆ ಎಲ್ಲ ಕಿವಿಚ್ಕೊಂಡು ಹಾಗಾಗಾಯ್ತು ಕಣ್ವನಿಗೆ. ಈ ಸಿಕ್ಕಾಬಟ್ಟೆ ಛೀ, ಎಂತ ಕೆಲಸ ಆಗ್ಬಿಡ್ತು. ಇಂಥ ಅವಮಾನ ಯಾರಿಗೂ ಆಗಬಾರ್ದು ಅಂದ್ಕೊಂಡ. ಅವನ ಸಹನೆ ಮೀರಿತು, ಕೋಪ ನೆತ್ತಿಗೀರಿ ಬಿಡ್ತು. ಇದ್ದಕ್ಕಿದ್ದಾಗೆ ಅವನ ಏನೇನಾಗಿಬಿಡ್ತೋ ಗೊತ್ತಾಗಲಿಲ್ಲ. ಜುಟ್ಟೆಲ್ಲ ನೆವರ್ಕೊಂಡು ಮೇಲಕ್ಕೆ ನಿಂತು ಬಿಡ್ತು. ಮಹಾತ್ಮರಿಗೆ ಕೋಪ ಬಂದ್ರೆ ಜುಟ್ಟು ಮೇಲಕ್ಕೆ ಹೋಗುತ್ತಂತೆ. ಇದು ಇವನಿಗೆ ಜ್ಞಾನ ಸ್ವರೂಪವೇ? ಇವನು ಇದು ಜ್ಞಾನ ಸ್ವರೂಪವೋ ಅಜ್ಞಾನ ಸ್ವರೂಪವೋ, ಜಡವೋ ಚೇತನವೋ, ವಿದ್ಯೆಯೋ ಅವಿದ್ಯೆಯೋ, ಏನಿರ್ಬೋದು ಇದು? ಇವನು ಜಡಾನ ಚೇತನವ, ವಿದ್ಯೆಯ ಅವಿದ್ಯೆಯ ಇವನು? ಶ್ರೀ ಬ್ರಹ್ಮನೇ, ನನ್ನಂತವರು ಬಂದಿರ್ತು ಕೂಡ ನೀನು ಗಮನಿಸಿಲ್ಲ. ನಾನು ಎಲ್ಲಿಂದ ಬಂದಿದ್ದೀನಿ? ಆಕಾಶದಿಂದ ಎಗರ್ಕೊಂಡು ಬಂದಿದ್ದೇನೆ ಇಲ್ಲಿಗೆ, ಭೂಲೋಕದಿಂದ. ಏನ್ ಕದಲ್ದೆ ಕೂತಿದ್ದಾನಲ್ಲ, ಒಂದ್ಸತಿ ಕೂಡ ನೋಡಿ ನನ್ನನ್ನು ನೋಡಿ ಮಾತಾಡಿಸಬಾರ್ದ, ನಗಬಾರ್ದ, ಮುಖ ತಿರುಗಿಸಬಾರ್ದ, ಏನಿಲ್ಲ. ಸುಮ್ಮನೆ ಹಿಂಗ್ ಅಂದ್ರೂ ಸಾಕಲ್ಲ, ಅದು ಅನ್ನೋದು ಬೇಡ, ಅದು ಅನ್ಲಿಲ್ವಲ್ಲ ನಾನು ನೋಡಿ. ಇದು ಖಂಡಿತ ಜ್ಞಾನ ಸ್ವರೂಪವಲ್ಲ ನೀನು, ಸತ್ಯ ಸ್ವರೂಪನಲ್ಲ ನೀನು. ಏ ಬ್ರಹ್ಮ, ನೀನು ಅಜ್ಞಾನ ಸ್ವರೂಪನಾಗಿರ್ತಕ್ಕಂಥವನು, ಇದರಲ್ಲಿ ಅನುಮಾನವೇ ಇಲ್ಲ. ಸೃಷ್ಟಿಗೆ ನೀನು ಲಾಯಕ್ಕಿಲ್ಲ, ಸೃಷ್ಟಿಗೆ ನೀನು ತೆಗೆದಾಕ್ಬಿಟ್ಟಿದ್ದೀನಿ ನಿನ್ನನ್ನು. ಜ್ಞಾನ ಸ್ವರೂಪನನ್ನಾಗಲಿ ಅಜ್ಞಾನ ಸ್ವರೂಪನ್ನಾಗಲಿ ಹೇಳದೆ ಇರ್ತಕ್ಕಂಥವನಿಗೆ ಇನ್ನು ಮುಂದೆ ಪೂಜೆ ಪುನಸ್ಕಾರಗಳು ಯಾವ ಲೋಕದಲ್ಲೂ ಆಗದೆ ಇರಲಿ ನಿನಗೆ. ನಿನ್ನ ಮುಖವು ನಗುತ್ತಾ ಇದ್ದೀಯಾ ನೀನು, ನನ್ನ ನೋಡಿ ನೀನು ಅವಮಾನ ಮಾಡ್ತಿದ್ದೀಯಾ. 4 ಮುಖಗಳಿಂದ ಕಣ್ಣುಗಳಿಂದ ನೀನು ನೋಡ್ತಾ ಇದ್ದೀಯ, ಒಂದು ಕಣ್ಣು ಕೂಡ ನನ್ನನ್ನು ಸರಿಯಾಗಿ ನೋಡ್ತಿಲ್ಲ ನೀನು. ಅಟ್ಟ ಕಣ್ಣುಗಳಿವೆ ನಿನಗೆ. 4 8 ಕಣ್ಣು, ಒಂದು ಕಣ್ಣು ನೋಡ್ತಾ ಇಲ್ಲ. ಛೀ, ನಿನ್ನ ಮುಖಕ್ಕೆ ಪೂಜೆ ಎಲ್ಲೂ ಆಗಬಾರ್ದು. ಒಂದು ವೇಳೆ ಆದರೂ ಕೂಡ ಆ ಪ್ರದೇಶವೆಲ್ಲ ಕಟ್ಟಾಗಲಿ. ವಿಮೋಚನೆಯನ್ನು ಮಾಡ್ತಾನೆ ಮುಂದಿನ ಕಥೆಯಲ್ಲಿ. ಇಲ್ಲಿ ಶಾಪವನ್ನು ಕೊಟ್ಟುಬಿಟ್ಟ ಬ್ರಹ್ಮನಿಗೆ, ಇನ್ನು ಮುಂದೆ ನಿನಗೆ ಪೂಜೆ ಆಗದೆ ಇರಲಿ, ನಿನ್ನ ವಿಗ್ರಹ ರೂಪದಲ್ಲಿ ಪೂಜಿಸಬಾರದು, ಅಭಿಷೇಕ ಮಾಡಬಾರದು ಅಂತ ಹೇಳಿ ಸತ್ಯಲೋಕದಿಂದ ಇನ್ನೆಲ್ಲಿಗೆ ಹೋಗ್ಬೇಕು ನಾನು? ಇವನು ಸರಿ ಇಲ್ಲ, 3ರಲ್ಲಿ ಯಾರು ದೊಡ್ಡವನು ಅನ್ಕೊಂಡು ಕರ್ಕೊಂಡೋಗೋಣ ವಾಪಸ್ಸು ಯಜ್ಞದಲ್ಲಿ, ಅವರಿಗೆ ಪ್ರಧಾನತೆಯನ್ನು ಕೊಡಿಸೋಣ ಅಂತ ನನ್ನನ್ನು ಆರಿಸಿ ಅಲ್ಲಿ ಕಳಿಸಿದ್ದಾರೆ. ನನಗೆ ಗೊತ್ತು, ನನ್ನಂಥವನ್ನು ಬಿಟ್ಟು ಇಲ್ಲಿ ಹೋಗುವ ಮೇಲೆ ನನಗೆ ಅನಿಸ್ತು, ನನಗೆ ಇವ್ರು ಯಾರು ಸಿಕ್ಕಲ್ಲ ಅಂತ ಗೊತ್ತು ನನಗೆ. ಆದರೆ ಅಲ್ಲೇ ಹೇಳೋದು ಸರಿ ಇಲ್ಲ, ಏನೋ ಒಂದು ಪರೀಕ್ಷೆ ಮಾಡಿ ನೋಡ್ಬಿಟ್ಟು ಆಮೇಲೆ ವಾಪಸ್ ಒಬ್ಬನೇ ಹೋದಾಗ ನನ್ನನ್ನೇ ಕೂರಿಸ್ತಾರೆ, ಗೊತ್ತು ನನಗೆ ಅಂಥೇಳಿ ಈ ಬ್ರಹ್ಮನು ಸರಿ ಇಲ್ಲ, ಇವನು ಭೂಲೋಕಕ್ಕೆ ಬರೋಕ್ಕೆ ಯೋಗ್ಯತೆ ಇಲ್ಲ, ಇವನಿಗೆ ಮಹರ್ಷಿಗಳು ಪೂಜೆ ಮಾಡಬಾರ್ದು ಇವನನ್ನ. ಅಯ್ಯಯ್ಯೋ,
ಇಷ್ಟೊತ್ತು ಸಮಾಧಾನಕರವಾಗಿದ್ದು ಇದ್ದಕ್ಕಿದ್ದಾಗೆ ಎಗರ್ಬಿಟ್ಟ. ಬಂದ ಕೂಡಲೇ ಓಂಕಾರವನ್ನು ನೋಡ್ದ, ಎಷ್ಟು ಸುಂದರವಾಗಿದೆ. ಸತ್ಯಲೋಕದಿಂದ ಕೈಲಾಸದ ಕಡೆ ಹೊರಟ.